ಕರುನಾಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ 2025-26ನೇ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಡೆದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕರುನಾಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ 2025-26ನೇ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನನ್ನ ಜೀವನವನ್ನ ನಾನು ರೂಪಿಸಿಕೊಳ್ಳಬೇಕಾದ್ರೆ ನಾನು ವಿದ್ಯಾವಂತನಾಗಿ ಓದಬೇಕು ಅಂತಕ್ಕಂಥ ಛಲ ಬಂದಾಗ ಮಾತ್ರ ಅವನು ಒಳ್ಳೆಯ ವಿದ್ಯಾವಂತನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಆ ದಾರಿಯನ್ನು ಸರಿಯಾದ ದಾರಿ ತೋರಿಸ್ತಕ್ಕಂಥದ್ದು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಂದ ನಾವು ತೋರಿಸಲಿಕ್ಕೆ ಸಾಧ್ಯ ಇದೆ. ತುಂಬಿದ ಸಭೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬಂದು ಸನ್ಮಾನಿತನಾದಾಗ ಮತ್ತೊಬ್ಬರಿಗೂ ಕೂಡ ಗೊತ್ತಾಗ್ತದೆ, ನಾನೂ ಕೂಡ ಮುಂದೆ ಬರ್ತಕ್ಕಂಥ ದಿನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಾನು ಸನ್ಮಾನಿತನ ಆಗಬೇಕು ಅಂತಕ್ಕಂಥ ಛಲ ಮೂಡಿ ಓದಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ. ಯಾಕಂದರೆ ಇವತ್ತು ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಮ್ಮದು ಕೊನೆಯ ಸ್ಥಾನದಿಂದ ನಮ್ಮ ಫಾರೂಕ್ ಮಣಿಯವರು ಹೇಳಿದ್ರು, ನಾವು ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ನಾವು ಕೂಡ ಬಂದ್ರೆ ಒಂದು ಮೊದಲನೇ ಸಾಲಿನಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ನಮ್ಮ ಹಿಂದಿನ ಪರಿಸ್ಥಿತಿ, ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ಇತಿಹಾಸ ಏನು ಹೇಳ್ತದಂದರೆ, ಆ ಕಡೆ ಯೂನಿವರ್ಸಿಟಿಗಳು ಮಂಗಳೂರು, ಉಡುಪಿ, ಮೈಸೂರು ಆ ಭಾಗದಲ್ಲಿ ಯೂನಿವರ್ಸಿಟಿಗಳು ಇರ್ತಕ್ಕಂಥ ಕಾಲದಲ್ಲಿ ಈ ಭಾಗದಲ್ಲಿ ಈ ಜಿಲ್ಲೆಯಲ್ಲಿ ಕೇವಲ ಒಂದೇ ಹೈಸ್ಕೂಲ್ ಸ್ವಾತಂತ್ರ್ಯ ಸಿಕ್ಕಾಗ 1956ರಲ್ಲಿ. ಶಿಕ್ಷಣ ಕಲಿಬೇಕಾದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಕಲಿತು ಬಂದಿರತಕ್ಕಂಥದ್ದು ಹಿಂದಿನ ಇತಿಹಾಸ ಹೇಳುತ್ತದೆ. ಆದ ಕಾರಣ ಹಂತ ಹಂತವಾಗಿ ನಾವು ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಿಂದ, ಆದರೆ ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಿನ ಏನು ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ವಿಶ್ವದಲ್ಲಿ ಏನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಅಲ್ಲಾಂಪ್ರಭು ಪಾಟೀಲ್ ಅವರು ಮಾತನಾಡಿದರು. ನಂತರ ಸಂಘಟನೆಯ ರಾಜ್ಯಾಧ್ಯಕ್ಷ ಹನಿ ದೀಪಕ್ ಅವರು ಮಾತನಾಡಿದರು. ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. SLC ಮತ್ತು PUC ಮಕ್ಕಳಿಗೆ ಸುಮಾರು 200 ಜನ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಇಬ್ಬರು ಪರಮ ಪೂಜ್ಯ ಗುರುಗಳು ಮತ್ತು ಈ ಭಾಗದ ಶಾಸಕರು ಹಾಗೂ ಅನೇಕ ಮುಖಂಡರ ನಡುವೆ ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜರುಗಿದೆ. ಮೊದಲನೇ ವರ್ಷ ಈ ವರ್ಷ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪೃಥ್ವಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ವಿದ್ಯಾರ್ಥಿಗಳ ರೂಪದಲ್ಲಿ ಅತಿಥಿಯಾಗಿ ನಾವು ಇವತ್ತು ಮಕ್ಕಳಿಗೆ ಒಂದು ಪ್ರಶಸ್ತಿ ಪತ್ರ, ಶಾಲು, ಹಾರ ಹಾಕುವುದ್ರ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ವಿ. ಮುಂದಿನ ವರ್ಷದಿಂದ ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಏನೇನು ಸೇರಿಸ್ಬೇಕು ಎಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೀಪಕ್, ವಿಜಯ ಸೇನಾ ರಾಜ್ಯಾಧ್ಯಕ್ಷರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು, ಸ್ವಂತ ಪೂಜ್ಯ ಮಲ್ಲಯ್ಯ ರಪ್ಪಾಜಿ ಪೂಜಾರಿ ತಾಡ್ತೆಗನೂರು, ಕಾಂಗ್ರೆಸ್ ಮುಖಂಡರಾದಂಥ ನೀಲಕಂಠ ಮೂಲ್ಗೆ, ಜಿಲ್ಲಾಧ್ಯಕ್ಷ ಪೃಥ್ವಿರಾಜ್ ರಾಂಪುರ್, RS ಮಹೇಶ್, ಡಾಕ್ಟರ್ ಫಾರೂಕ್ ಮಂಡೂರ್, ಲತಾ ರವಿ ರಾಥೋಡ್ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು.